ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಇಲ್ಲಿ ಕಾಣಿಸ್ತಾ ಇದ್ದಾರೆ ಇವರು ಆರಿ ವರ್ಕ್ ಟೀಚರು. ಇವ್ರು ಫಸ್ಟ್ ನೀವೇನು ಓದಿದ್ದೀರೋ ನಿಮ್ಮ ಹೆಸರು ಸ್ವಲ್ಪ ಪರಿಚಯ ಮಾಡ್ಕೊಂಡು. ಎಲ್ರಿಗೂ ನಮಸ್ಕಾರ. ನಾನು ಕುಮಾರಿ. ನನ್ನ ಎಜುಕೇಶನ್ ಬಂದ್ಬಿಟ್ಟು ಇಂಜಿನಿಯರಿಂಗು CS ಡಿಪಾರ್ಟ್ಮೆಂಟು. ಕಾರ್ಪೊರೇಟ್ ಲೆವೆಲಲ್ಲಿ ವರ್ಕ್ ಮಾಡಿದ್ದೀನಿ 12 years. ಅಂದ್ರೆ ನೀವುಗಳು ಅರ್ಥ ಮಾಡ್ಕೋಬೇಕು. ನಾನು ಅಲ್ಲಿ ಓದಿದ್ದೀನಿ, ನಂದು ಡಿಗ್ರಿ ಆಗಿದೆ, ನಾನು ಡಿಗ್ರಿ ಆಗಿದ್ದೀನಿ, ಯಾವುದೋ ಕಡೆ ಕಂಪ್ನಿಲೇ ಕೆಲಸ ಮಾಡಬೇಕು ಅಂತ ಕೂತಿದ್ರೆ ಸಾಧನೆ ಮಾಡೋದಾಗ್ತಿದ್ಯಾ? ಇಲ್ಲಿ ಏನಾದರೂ ನಾವು ಅಚೀವ್ ಮಾಡಬೇಕು. ಇವ್ರು ಅಂತಿರೋದು ನನ್ನ ಗುರಿಗೆ ಸಾಕ್ಕೊಳ್ಳೋಣ ಮೇಡಮ್, ನಾವು 10 ಜನನ ಬೆಳೆಸ್ಬೋದು. ಈಗ ಬೇರೆ ಕಡೆ 40-50 ಸಾವಿರ ಸ್ಯಾಲ್ರಿ ಇವ್ರಿಗೆ ಇಲ್ಲ ಮೇಡಮ್, ಅಲ್ಲಿ ಸಮಾಧಾನ ಇಲ್ಲ. ನಾನು ಇಲ್ಲಿ 10 ಜನ ಬೆಳೆಸೋಣ, ನೀವು ಕೈ ಜೋಡಿಸೋಣ, 10 ಜನ ಬೆಳೆಸ್ಬೇಕು ಅಂತೇಳಿ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ತಮಾಷೆ ಮಾತಲ್ಲ ಅಲ್ವಾ? ಶುರು ಮಾಡಿ. ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೆ ಎಮೋಷನ್ ಜಾಸ್ತಿ ಇದೆ. 12 ವರ್ಷ ಕಾರ್ಪೊರೇಟ್ ಲೆವೆಲಲ್ಲಿ IT ಫೀಲ್ಡು ವರ್ಕ್ ಮಾಡಿದ್ದೀನಿ. ಎಲ್ಲರೂ ಅಂದ್ಕೊಂಡಿರ್ತಾರೆ ನಾವು ಓದಿರೋ ಎಜುಕೇಷನ್ ಇದೇ ಫೀಲ್ಡ್ಗೆ ಹೋಗಬೇಕು ಅಂತ. ನಾನು ಅದೇ ಥರನೇ ಹೋದೆ. ಅಲ್ಲಿನೂ ನಾನು ಸಕ್ಸಸ್ ಆಗಿಲ್ಲ ಅಂತಲ್ಲ. ಅಲ್ಲಿ ನನಗೆ ಸ್ಯಾಲ್ರಿ ಕೈ ತುಂಬ ಸ್ಯಾಲ್ರಿ ಬರ್ತಿತ್ತು, ಮತ್ತು ಸ್ಪೆಷಲ್ ಇದು ಇರ್ತಿತ್ತು, ಎಲ್ಲ ಫೆಸಿಲಿಟೀಸು ಇರ್ತಾಯಿತ್ತು IT ಫೀಲ್ಡಲ್ಲಿ. ಸರಿ, ಕೊರೋನಾವರೆಗೂ ಅಲ್ಲಿ ಮಾಡಿದೆ 12 years ಕಾರ್ಪೊರೇಟ್ ಕಂಪನಿ. ಮತ್ತು ಕೊರೋನಾ ಆದಮೇಲೆ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಅದಾದಮೇಲೆ 1 year ಮನೆಯಲ್ಲಿದ್ದೆ. ಮತ್ತೆ ನನ್ನ ಜರ್ನಿ ಕಂಟಿನ್ಯೂವಾಗಿದ್ದು ಕುಮಾರಿ 2.0 ಅಂದ್ಬಿಟ್ಟು ಅದು ಬಂದು HR ಫೀಲ್ಡಲ್ಲಿ ಹೋದೆ ನಾನು. HR ಅಲ್ಲಿ ಅಷ್ಟೇ ನಮಗೆ ಏನಿರುತ್ತೆ ಅಲ್ಲಿ ನಾವು ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಇವಾಗ ನಾವೆಲ್ಲ ಮಕ್ಕಳಿಗೆ ಏನು ಹೇಳ್ತೀವಿ, ಮಕ್ಕಳಿಗೆ ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ತಗೋ, ಇಷ್ಟೇ ರ್ಯಾಂಕ್ ಬರಬೇಕು, ಇದೇ ಗ್ರೇಡ್ ಬರಬೇಕು, ಇಷ್ಟೇ ಪರ್ಸೆಂಟೇಜ್ ಬರಬೇಕಂತೆಲ್ಲ ಹೇಳ್ತೀವಿ. ಸರಿ, ಮಕ್ಕಳು ಅದೇ ಏನು ಮಾಡ್ತಾರೆ, ನಾವು ಪರ್ಸೆಂಟೇಜ್ ಅಂತ ಅವ್ರನ್ನ ಬರೀ ಬುಕ್ ವರ್ಡ್ ಮಾಡ್ತೀವಿ, ಅಂದರೆ ಪುಸ್ತಕದ ಹುಳುವಾಗಿ ಮಾಡ್ತೀವಿ. ಅವ್ರಿಗೆ ಬೇರೆ ಆ್ಯಕ್ಟಿವಿಟೀಸ್ ಆಗಲಿ ಸ್ಕಿಲ್ಸ್ ಆಗಲಿ ನಾವು ಕಲಿಸಲ್ಲ. ಏನಂದರೆ ಮೇನ್ ಇಂಪಾರ್ಟೆಂಟು ನಾವು ಮಾರ್ಕ್ಸ್ಗೆ ಕೊಡ್ತಾ ಇದ್ದೀವಿ. ನಾನು HR ಫೀಲ್ಡಲ್ಲಿರೋದ್ರಿಂದ ನಾನು ನಿಮ್ಮ ಹತ್ರ ಒಂದು ಎಕ್ಸಾಂಪಲ್ ಶೇರ್ ಮಾಡ್ತೀನಿ. ಅಂದರೆ ನಾವು ಏನು ನೋಡ್ತೀವಿ ಅಂದರೆ ರೆಸ್ಯೂಮ್ ಬಂದಾಗ ನಾವು ನೋಡುವಂಥದ್ದು ಮಾರ್ಕ್ಸ್ ನೋಡ್ತೀವಿ, ಅವರ ಎಲಿಜಿಬಿಲಿಟಿ ನೋಡ್ತೀವಿ, ಮತ್ತು ಇನ್ನೊಂದಿರುತ್ತೆ ಅಲ್ಲಿ ಸ್ಕಿಲ್ಸ್ ಅಂತ ಬರೆದಿರುತ್ತೆ. ಆ ಸ್ಕಿಲ್ಸಲ್ಲಿ ನೋಡಿದಾಗ ಪರ್ಸೆಂಟೇಜ್ 89 ಇದ್ರು 92 ಇದ್ರು ಸ್ಕಿಲ್ಸಲ್ಲಿ ನಮಗೆ ಬೇಕಾಗಿರೋ ಸ್ಕಿಲ್ಸ್ ಇಲ್ಲ ಅಂದರೆ ಅದನ್ನು ನಾವು ರಿಜೆಕ್ಟ್ ಮಾಡ್ತೀವಿ. ಇದು ಒಂದು ಕಂಪನಿಯಲ್ಲಿ ನಡೆಯುವಂಥ ರೂಲ್ಸು. ಇದು ಎಲ್ಲರೂ ಸ್ವಲ್ಪ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ನಾವು ಮಕ್ಕಳಿಗೆ ಕೊಡ್ತಿರೋ ಪ್ರೆಷರ್ ರೈಟ್ ಇದೆಯಾ ರಾಂಗ್ ಇದೆಯಾ ನೀವೇ ಯೋಚನೆ ಮಾಡ್ಕೊಳ್ಳಿ. ಅಲ್ವಾ? ಯಾಕಂದರೆ ನಾವು ಮಕ್ಕಳಲ್ಲಿರೋ ಸ್ಕಿಲ್ಸ್ನ ನೋಡಿಬಿಟ್ಟು ಅದ್ರ ಕಡೆ ಎಜುಕೇಷನ್ ಮೇನು. ಹೌದು, ಎಜುಕೇಷನ್ ಎಲ್ರಿಗೂ ಬೇಕು. ಎಜುಕೇಷನ್ ಆದಮೇಲೆ ಅವರು ಸ್ಕಿಲ್ಸ್ ಬೇಕಲ್ವಾ? ಅವರು ಹೇಳ್ತಾ ಇರ್ತಾರೆ ನಮಗೆ ಈ ಫೀಲ್ಡ್ ಇಂಟ್ರೆಸ್ಟ್ ಇಲ್ಲ ಅಂತ. ತುಂಬ ಜನ ನಾವು ಯಾಕಂದರೆ ನಮ್ಗೆ ಪ್ರೆಷರ್, ನನಗೆ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ನಮ್ಮ ತಂದೆ ತಾಯಿಗೆ ನನ್ನ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕಂದರೆ ಅವ್ರು ನನಗೆ ಯಾವುದಕ್ಕೂ ಪ್ರೆಷರ್ ಕೊಟ್ಟಿಲ್ಲ. ಅವ್ರು ಹೇಳೋದು ಇಷ್ಟೇ, ನೀನು ಹೋಗ್ತಾ ಇದೆಯಾ ಹೋಗು, ಒಳ್ಳೇದಾಗಿದೆ ಅಂತ. ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಅವ್ರೇನು ಮಾಡ್ತಾರೆ ಅಂತ. ಆ ಒಂದು ನೀವೇನು ಮಾಡ್ತೀರ ಅನ್ನೋ ಬದಲು ನನ್ನ ಮಗಳು ಅಥವಾ ನನ್ನ ತಂಗಿ ಅಥವಾ ನನ್ನ ಅಕ್ಕ ಅಥವಾ ಮದುವೆ ಆದಮೇಲೆ ನನ್ನ ಹೆಂಡತಿ ಏನೋ ಒಂದು ಸಾಧನೆ ಮಾಡ್ತಾಳೆ ಅಂತ ಮಾಡಿದ್ರೆ ಆ ಹೆಣ್ಮಕ್ಳು ತುಂಬ ಎತ್ತರಕ್ಕೆ ಬೆಳೀತಾರೆ. ಮಾತಾಡ್ತಾ ಎಮೋಷನ್ಸ್ ಜಾಸ್ತಿ ಆಗ್ಬಿಡ್ತೀನಿ ನಾನು. ಕಾರಣ ಏನಕ್ಕೆ ಅಂದರೆ ಅಲ್ಲಿ ಪ್ರೆಸರ್ ಯಾವ ರೀತಿ ಇರುತ್ತೆ ಅದೆಲ್ಲ ಮೆಂಟಲ್ ನಾವು ಹೇಳ್ಬೇಕಾದ್ರೆ ಅದು ನೆನಪಾಗ್ತಾ ಇರುತ್ತೆ ನಮಗೆ. ಅದೆಲ್ಲ ನೆನಪಾದಾಗ ಏನಾಗುತ್ತೆ, ಅದು ಖುಷಿ ಕಣ್ಣಲ್ಲಿ ನೀರು ಬರುತ್ತೆ, ಬೇಜಾರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಅವರಿಗೆಲ್ಲ ಅದೆಲ್ಲ ಮಾಡ್ತಾ ಇದ್ದಾರಲ್ಲ ಅದರಲ್ಲಿ 1000% ಅದು ಖುಷಿನೂ ಇದೆ, ಅದಂಗೆ ಬೇಜಾರು ಆಗ್ತಾ ಇರುತ್ತೆ. ಅದೆಲ್ಲ ನೆನಪಿಗೆ ಬಂದಾಗ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ನಾವು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು. ನನ್ನದು ಫ್ಯಾಮಿಲಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಮ್ಮ ಯಜಮಾನ್ರಾಗಲಿ ನನ್ನ ರಿಲೇಷನ್ಸ್ ಆಗಲಿ ಅಪ್ಪ ಅಮ್ಮ ಆಗಲಿ ಯಾರೂ ನನಗೆ ಎಲ್ಲೂ ರಿಸ್ಟ್ರಿಕ್ಟ್ ಮಾಡಲಿಲ್ಲ. ನೀನು ಓದು ಚೆನ್ನಾಗಿ ನಿನ್ನ ಫೀಲ್ಡು. ನಮ್ಮಪ್ಪಗೆ ಯಾವಾಗಲೂ ಹೇಳೋದು, ನಮ್ಮಪ್ಪನೇ ನಾನು ಅಣ್ಣ ಅಂತ ಹೇಳ್ತೀನಿ. ಅವಾಗ ಅಣ್ಣ ನಾನು ಇದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಸರಿ ಹೋಗಮ್ಮ ನೀನೇನು ಅಂತ ನನಗೆ ಗೊತ್ತು ಅಂತಾರೆ. ಇದು ಎಲ್ಲ ಅಪ್ಪಂದರು ಹೆತ್ತವರು ಅವರ ಮಕ್ಕಳ ಮೇಲೆ ಭರವಸೆ ಇಟ್ಕೋಬೇಕು. ತುಂಬ ಕಡೆ ನೋಡ್ತೀನಿ ನಾನು, ಹೆಣ್ಮಕ್ಳನ್ನ ಒಂಥರ ಕೀಳಾಗಿ ನೋಡ್ತಾರೆ. ಇಲ್ಲ ಅವಳು SLC ಹೋಗ್ಲಿ ಬಿಡು, ಜಾಸ್ತಿ ಹೋಗಬಾರ್ದು ಮುಂದಕ್ಕೆ ಅನ್ನೋ ಇದು ಇರುತ್ತೆ. ಅವಳಿಗೆ ಏನಾಗುತ್ತೆ, ಅವಳಲ್ಲಿ ಕಲಿಬೇಕನ್ನೋ ಆಸೆ ಇರುತ್ತೆ, ಸ್ಕಿಲ್ಸ್ ಇರುತ್ತೆ, ಏನೋ ಒಂದಿರುತ್ತೆ, ಅದನ್ನು ಅಲ್ಲೇ ಅವಳು ಮುಚ್ಚಿಬಿಡ್ತಾಳೆ. ಅದನ್ನು ಯಾರೂ ಮಾಡ್ಕೋಬೇಡಿ. ತಂದೆ ತಾಯಿಗಳಲ್ಲಿ ಇದನ್ನು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಮಕ್ಕಳ ಅವರ
ಯೋಚನೆ ಆಗಲಿ ಆಲೋಚನೆ ಆಗಲಿ ಅವರ ಇದಾಗಲಿ ಕೇಳಿ ಒಂದು ನಿಮಿಷ ಟೈಮ್ ಕೊಡಿ ಅವರಿಗೆ. ಟೈಮ್ ಕೊಟ್ಟಾಗ ಅವರು ನಾನು ಇದಕ್ಕೆ ಹೋಗ್ತೀನಿ ಅಪ್ಪ, ಇದಕ್ಕೆ ಹೋಗ್ತೀನಿ, ಎಜುಕೇಷನ್ ಇದ್ದೇ ಇರುತ್ತೆ, ಎಜುಕೇಷನ್ ಮಾಡ್ಕೊಳ್ಳಿ. ಎಜುಕೇಷನ್ ಮಧ್ಯದಲ್ಲಿ ಅವ್ರಿಗೆ ಯಾವುದಿದೆ, ಅವರ ಆಸಕ್ತಿ ಏನು ಅದನ್ನು ಫಸ್ಟು ಕೇಳ್ಕೊಳ್ಳಿ. ಅದ್ರ ಪ್ರಕಾರ ಅವರಿಗೆ ನೀವು ಸಹಾಯ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಮಕ್ಕಳು ಮಾನಸಿಕವಾಗಿ ಬೆಳವಣಿಗೆ ಕಾಣ್ತಾರೆ. ಅದು ಬಿಟ್ಬಿಟ್ಟು ನಾವು ಮಾಡೋದು ಅದೇ ಮಕ್ಕಳನ್ನ. ಯಾಕಂದರೆ ಇಲ್ಲ ಕಣೋ ನನಗೆ ಮಾರ್ಕ್ಸ್ ಇಷ್ಟೇ ಬರಬೇಕು, ನೋಡು ಪಕ್ಕದ ಮನೆ ಹುಡುಗ ಆಗಲಿ ಹುಡುಗಿ ಆಗಲಿ ನಿನ್ನ ಫ್ರೆಂಡ್ ಆಗಲಿ ಇಷ್ಟು ತೆಗೆದೇಬೇಡ, ಅವಳಿಗೆಲ್ಲ ಜಾಸ್ತಿ ನೆನಪು ಬರಬೇಕು. ಇದು ನಾವು ಪ್ರೆಷರ್ ಮಾಡೋವಂಥದ್ದು. ಇದನ್ನು ನಾವು ಮೊದಲು ಬಿಡಬೇಕು. ಎಲ್ಲರಿಗೂ ಇದು ರಿಕ್ವೆಸ್ಟು, ಮೊದಲು ಮಕ್ಕಳಲ್ಲಿ ನೀವು ಪ್ರೆಷರ್ ಮಾಡೋದನ್ನ ಬಿಡಿ. ಅವರು ಮುಂದೆ ಬಂದೇ ಬರ್ತಾರೆ. ನೀವು ಅವ್ರ ಪ್ರೀತಿಯಿಂದ ಕಾಣಿ, ಎಲ್ಲ ಕೊಡಿ, ಫೆಸಿಲಿಟೀಸ್ ಎಲ್ಲ ಕೊಡಿ, ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಕೊಡಿ. ಆದರೆ ಅವರ ಏನಿದೆ ಆಸಕ್ತಿ ಅದನ್ನು ಫಸ್ಟು ಗಮನಿಸ್ಕೊಡಿ. ಆಯಿತಾ? ಎಜುಕೇಷನ್ ಆಯಿತು, ಕಂಪ್ಲೀಟ್ ಆಯಿತು. ಎಜುಕೇಷನ್ ಒಳ್ಳೆ ಕಡೆ ಕೆಲಸನೂ ಸಿಕ್ತು. ಕಾರ್ಪೊರೇಟ್ ಲೆವೆಲು WPPಯಲ್ಲಿ ವರ್ಕ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ವರ್ಲ್ಡ್ ವೈಡ್ ಕಂಪನಿ. ಅಲ್ಲಿ ನಾನು ವರ್ಕ್ ಮಾಡಿರೋದು MG ರೋಡಲ್ಲಿ ಇದೆ ರೂಪೇ ಮಂದಿ. ಸರಿ, ಅಲ್ಲಿ ವರ್ಕ್ ಮಾಡಿರೋದು 12 ಇಯರ್ಸ್ ಅಲ್ಲಿ ವರ್ಕ್ ಮಾಡೋದು. ಯಾಕಂದರೆ ಕಾರ್ಪೊರೇಟ್ ಲೆವೆಲಲ್ಲಿ ಹೇಗಿರುತ್ತೆ ಅಂದರೆ ನಮಗೆ ವರ್ಕ್ ಹೇಗಿರುತ್ತೆ ಹಾಗೆ ಪ್ರೆಷರ್ ಇರುತ್ತೆ. ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಹೋದ ತಕ್ಷಣ AC ಇರುತ್ತೆ, ಸ್ಟಾಫ್ಸ್ ಇರ್ತಾರೆ, ಕಾಫಿ ಟೀ ಎಲ್ಲ ಅಲ್ಲಿಗೆ ಬರುತ್ತೆ. ಚೇರ್ ಮೇಲೆ ಕೂತ್ಕೊಂಡು ಸಿಸ್ಟಮಲ್ಲಿ ವರ್ಕ್ ಮಾಡೋವಂಥದ್ದು ಇರುತ್ತೆ. ಅದೆಲ್ಲ ಆದಮೇಲೆ ಏನೋ ಒಂದು ಅಲ್ಲಿ ನಾನು 100% ಕೊಟ್ಟೆ. ನನಗೆ ಏನು ಇದು ಕೊಟ್ಟಿದ್ರು ವರ್ಕು ಅದರಲ್ಲಿ ನಾನು 100% ಕೊಟ್ಟಿದ್ದೆ. ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕುದಿತಾ ಇತ್ತು. ಏನಂದರೆ ನನಗೆ ಈ ಕ್ರಾಫ್ಟಿಂಗು ಸ್ಕಿಲ್ಸಲ್ಲಿ ಅಂದರೆ ಕೈ ಕೆಲಸ ಅಂತಾರಲ್ಲ ಅದರಲ್ಲಿ ತುಂಬ ಆಸಕ್ತಿ ಇದೆ ಮೊದಲಿಂದನೂ. ಹಾಗೆ ನಮ್ಮಮ್ಮ ಇದು ನನಗೆ ಬರಲಿಕ್ಕೆ ಕಾರಣ ನಮ್ಮಮ್ಮನೇ. ನಮ್ಮಮ್ಮ ಆ್ಯಕ್ಚುಲಿ ನಮ್ಮ ತಂದೆಯವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಟ್ರಾನ್ಸ್ಫರ್ಸ್ ಆಗ್ತಾಯಿತ್ತು. ನನ್ನ ಪ್ರೈಮರಿ ಎಜುಕೇಷನ್ ಎಲ್ಲ ನಾನು ಉತ್ತರ ಕರ್ನಾಟಕ ಕಡೆ ಕಲ್ತಿರೋದು, ಧಾರವಾಡ ಕಡೆ. ಅಲ್ಲಿ ಏನಪ್ಪ ಅಂದರೆ ಹೌದು ಭಾಷೆ ಹತ್ರ ಬರೋದೇ ಇಲ್ಲ. ಆಲ್ಮೋಸ್ಟ್ ಆಯಿತು 20 ವರ್ಷ ಆಯಿತು. ಓಕೆ, ಅಲ್ಲಿ ಕಲ್ತಿರೋದ್ರಿಂದ ಇಂಟ್ರೆಸ್ಟ್ ಇದೆ. ನಮಗೂ ಗೊತ್ತಿರಲಿಲ್ಲ ಸ್ಟೋರಿ. ಓಕೆ, ನಮ್ಮಮ್ಮ ಯಾವಾಗಲೂ ಈ ಕಸೂತಿ ಹೊಲಿಯೋದು ಅಂತಾರೆ ನೋಡಿ, ಎಂಬ್ರಾಯ್ಡಿಂಗು, ಟೇಬಲ್ ಕ್ಲಾತು, ಬ್ಯಾಗ್ಗಳು ಇವೆಲ್ಲ ಮಾಡ್ತಾಯಿದ್ರು. ಅದನ್ನು ನಾನು ನೋಡಿ ನನಗೆ ಆವಾಗಿಂದನೇ ಇದು ಈ ಸ್ಕಿಲ್ಸಲ್ಲಿ ಬರುತ್ತೆ. ಅದ್ರ ಜೊತೆಗೆ ನಮಗೆ ಅಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಈ ಸ್ಕಿಲ್ ಅಂತ ಹೆಣ್ಮಕ್ಳಿಗೆ ಕಸೂತಿ ಕೆಲಸ ಅಂತ ಕಲಿಸ್ತಾ ಇದ್ರು. ಅದಕ್ಕೆ ನಮ್ಮ ಟೀಚರ್ಸು ಅವ್ರಿಗೂ ಅವ್ರಿಗೆ ಇವಾಗ ಗೊತ್ತಿಲ್ಲ ಮೇಡಮ್, ನನಗೆ ಕಾಂಟ್ಯಾಕ್ಟ್ ಇಲ್ಲ. ಯಾಕಂದರೆ ನಾನು ಈ ಕಡೆ ಬಂದು ಆಲ್ಮೋಸ್ಟ್ ನನ್ನ ಹೈಸ್ಕೂಲ್ಗೆ ನಾನು ಬಂದಿದ್ದೆ, ಕಾಂಟ್ಯಾಕ್ಟ್ ಇಲ್ಲ. ಆ ಟೀಚರ್ಸು ಅಷ್ಟೇ ಎಲ್ಲ ಹೆಣ್ಮಕ್ಳಿಗೂ ಏನಾದರೂ ಕಲೀರಿ. ಅವಾಗ ನಾವು ಯೋಚನೆ ಮಾಡ್ತೀವಿ, ಈ ಮೇಡಮ್ ಯಾಕೆ ನಮ್ಗೆ ಹೇಳ್ತಾ ಇದ್ದಾರೆ ಈ ಥರ, ನಾವು ಓದಿದ್ರೆ ಸಾಕು, ಮಾರ್ಕ್ಸ್ ತೆಗೆದ್ರೆ ಸಾಕು, ಇದೆಲ್ಲ ಬೇಡ. ಯಾಕಂದ್ರೆ ನಾವು ಫಿಕ್ಸ್ ಆಗಿಬಿಟ್ಟಿರ್ತೀವಿ ಕೆಲಸಕ್ಕೆ ಓದೋವಾಗೆ, ನಾನು ಇದೇ ಫೀಲ್ಡ್ ಹೋಗ್ಬೇಕು, ಇದೇ ಕೆಲಸಕ್ಕೆ ಹೋಗಬೇಕು, ಮೆಡಿಕಲ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇದೇ ಮಾಡ್ಕೊಂಡಿರ್ತೀವಲ್ಲ. ಅದಕ್ಕೆ ನಾವು ಆ ಥರ ಅಂದ್ಕೊಂಡಿದ್ವಿ. ಆಮೇಲೆ ಅವರು ಕೈ ಕಸೂತಿ, ಎಂಬ್ರಾಯ್ಡ್ರಿ ಅದೆಲ್ಲ ಕಲಿಸ್ತಾಯಿದ್ರು. ವಾರಕ್ಕೆ ಒಂದು ಇದು ಅದು ಇರ್ತಾಯಿತ್ತು ಪಿರಿಯಡು. ಸರಿ, ಆವಾಗ ಇಂಟ್ರೆಸ್ಟ್, ಅದೇ ಇಂಟ್ರೆಸ್ಟಲ್ಲೇ ನಾನು ರಂಗೋಲಿ ಕೂಡ ಕಲಿತಿದ್ದೆ. ಕೆಲವರೆಲ್ಲ ಹೇಳ್ತಾರೆ ರಂಗೋಲಿಗಳ ಅದನ್ನ ಯಾಕೆ ಕಲಿಸ್ತಾರೆ ಅಂತ. ನಮಗೆ ಅವಾಗ ಸ್ಕೂಲಲ್ಲೆಲ್ಲ ಅದು ಕಲಿಸ್ತಾರೆ. ಆಗ ನೋಡಿ ರಂಗೋಲಿ ಕಳಿಸ್ತಾ ಇದ್ರು, ಅದನ್ನೇ ಇಟ್ಕೊಂಡು ಆರಿ ವರ್ಕಲ್ಲಿ ಬಿಡಿಸಿ ಡಿಸೈನ್ ಮಾಡ್ತಾ ಇದ್ದಾರೆ. ಇಷ್ಟೇ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದ ಪಾಠನೇ ನಾವು ಹೋಗ್ಬೇಕಾದ್ರೆ JOC ಎಲ್ಲ ಇರ್ತಿತ್ತು. ಆಮೇಲೆ 9th 8th ನಮ್ಗೊಂದು ಸಪ್ರೇಟ್ ಕ್ಲಾಸೇ ಇರ್ತಿತ್ತು. ಎಮಿಂಗು, ಉಕ್ಸು, ಕಾಜಾ, ಬೇಸಿಕ್ ನಾವು ಇರ್ಬೇಕಾದ್ರೆ ಕ್ರಾಫ್ಟ್ ಪೂರ್ತಿ ಇರ್ತಿತ್ತು. ಈ ಮಧ್ಯದಲ್ಲಿ ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಇದು ಮತ್ತೆ ಶುರು ಆಗ್ಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಇದೆ, ಪ್ರೈವೇಟಲ್ಲೂ ಶುರು ಆಗ್ಬೇಕು ಟ್ರೈನಿಂಗ್. ಹೌದು, ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ನಾವು ವಿದ್ಯೆ ಕೊಡ್ತಿದೀವಿ. ಈಗ ನೋಡಿ ಇವರೆಲ್ಲ ಎಜುಕೇಟೆಡ್ಗಳೇ, ಅಂದ್ರೆ ಯಾರು ಏನು ಇಟ್ಕೋತಿಲ್ಲ. ಮುಂದೆ ಮದುವೆಗೆ ಹೋದ್ಮೇಲೆ ಯಾರ ಲೈಫ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಒಂದು ಈ ಥರ ಬಿಟ್ಟಾಗ ಎಷ್ಟೋ ಜನ ಟೀಚರ್ಸ್ಗಳಿಗೂ ಒಂದು ಪೋಸ್ಟ್ ಇಟ್ಟಂಗಾಗತ್ತೆ. ಮಕ್ಕಳು ಜನಕ್ಕೆ 1000 ಮಕ್ಕಳು ಯಾವುದೇ ಬಂದ್ರೂ ನಾವು ಜೀವಿಸ್ತೀವಪ್ಪ ಅನ್ನೋ ಧೈರ್ಯ ನಮಗೆ ಬೇಸಿಕಲ್ಲೇ ಬಂದು ಹೋಗ್ಬಿಡತ್ತೆ. ಆ ರೀತಿ ಮಾಡಬೇಕು. ಗೌರ್ಮೆಂಟ್ ಕಡೆಗೆ ನಾವು ಒಂದು ರೆಕಮೆಂಡ್ ಮಾಡೋಣ. ಹೌದು, ಇಲ್ಲ ಮಾಡಬೇಕದು ಖಂಡಿತವಾಗ್ಲು. ಓಕೆ, ಕಂಟಿನ್ಯೂ ಮಾಡಿ. ಸರಿ, ಆ ಥರ ನನಗೆ ಅದು ಬೇಸ್ ಅಲ್ಲಿ ಬಂದಿರೋದ್ರಿಂದ ಪ್ರೈಮರಿ ಸ್ಕೂಲಲ್ಲಿ ನನಗೆ ಈ ಸ್ಕಿಲ್ಸ್ ಎಂಬ್ರಾಯ್ಡ್ರಿ, ಕೈ ಕೆಲಸ ಅಂತಾರಲ್ಲ, ಅದು ಸ್ವಲ್ಪ ಇಂಟ್ರೆಸ್ಟ್ ಹೆಚ್ಚಾಗಿರ್ತೈತೆ. ನಾನೇನು ಮಾಡ್ತಾಯಿದ್ದೆ, ನನ್ನ ಫ್ರೀ ಟೈಮಲ್ಲಿ. ಆದರೆ ನಾನು ಡಿಗ್ರಿವರೆಗೂ ನಾನು ಸ್ವಲ್ಪ ಈ ಕಡೆ ನನ್ನ ಸ್ಕಿಲ್ಸ್ ಕಡೆ ನಾನು ಯಾವುದೂ ಟಚ್ ಮಾಡಲಿಲ್ಲ. ಯಾಕಂದರೆ ನಾನು ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಟ್ಟೆ. ಅದಾದ ನಂತರ ಏನು ಮಾಡಿದ್ರೆ ಸ್ವಲ್ಪ ಫ್ರೀ ಟೈಮ್ ಆಗ್ತಾಯಿತ್ತು. ಕೆಲ್ಸಕ್ಕೆ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ. ಸ್ಯಾಟರ್ಡೆ ಸಂಡೇ ನಮಗೆ ವೀಕ್ ಆಫ್ ಇರ್ತಾಯಿತ್ತು. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅವಾಗ ನಮ್ಮ ಅಮ್ಮದು ಗೊತ್ತಾಗ್ತಾ ಇತ್ತಲ್ಲ,
ಅವರು ಮೊದಲು ಕ್ರೋಶಾದಲ್ಲಿ ವೈರ್ ಬ್ಯಾಗ್ ಹಾಕ್ತಾ ಇದ್ರು. ಅವಾಗೆಲ್ಲ ಗೊತ್ತಿರುತ್ತೆ ನಿಮ್ಗೆ, ಕ್ರೋಶಾದಲ್ಲಿ ವೈರ್ ಬ್ಯಾಗ್ ಬಂದಿರುತ್ತೆ. ಎಷ್ಟೋ ತಾಯ್ದಂದಿರು ಹಾಕಿರ್ತಾರೆ ಅದನ್ನ. ಅವಾಗ ಹೌದು, ಅವಾಗ ಅನ್ಸೋದು ಅಯ್ಯೋ ನಮ್ಮ ಅಮ್ಮಂಗೆ ಮಾಡಕ್ ಕೆಲ್ಸಿಲ್ಲ ಅಂತ. ಈಗ ನೋಡಿ ಅದೇ ಎಷ್ಟು ಕೈ ಹಿಡಿಯುತ್ತೆ ಅಂತ. ಸರಿ, ಅದನ್ನ ನೋಡ್ಕೊಂಡು ನಾನು ಇದು ಆದ್ಮೇಲೆ ಕ್ಲಾಸಸ್ ಇಂಜಿನಿಯರಿಂಗ್ ಎಲ್ಲ ಮುಗಿದು ಕೆಲಸಕ್ಕೆ ಜಾಯ್ನ್ ಆದಾಗ ಸ್ಯಾಟರ್ಡೆ ಸಂಡೇ ಅವಾಗ ಕಂಪ್ಯೂಟರಲ್ಲಿ ಅಂದರೆ ಮೊಬೈಲಲ್ಲಿ ಅಷ್ಟು ನಮಗೆ ಡೇಟಾ ಪ್ಯಾಕ್ ಕೊಡ್ತಾ ಇರಲಿಲ್ಲ, ಆದರೆ ಸಿಸ್ಟಮಲ್ಲಿ ಇರ್ತಾ ಇತ್ತು. ನಾನು ಏನು ಮಾಡಿದೆ, ಒಂದು ಬೇರೆ ಎಕ್ಸ್ಟ್ರಾ ಇದು ತೊಗೊಂಡು ಅಲ್ಲಿ ನಮಗೆ ಒಂದು ಫ್ರೀ ಅಂತ ಇತ್ತು, ಅದರಲ್ಲಿ ನಾನು ಇದನ್ನು ಕಲ್ತ್ಕೊಂಡೆ. ಆ ಕಲ್ತ್ಕೊಂಡು ಏನಾಯಿತು, ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಕ್ರೋಶಾ ಕುಚ್ಚು ಹಾಕಿ, ಅದ ನಂತರ ಆರಿ ವರ್ಕ್ ಹೇಗೆ ಮಾಡಿದೆ ಅಂದರೆ, ಹೀಗೆ ಹೋಗ್ತಾ ನನಗೆ ಇದು ಆರಿ ವರ್ಕಲ್ಲಿ ಸ್ವಲ್ಪ ಅವಾಗ ಡೆವಲಪ್ ಆಗ್ತಾ ಇತ್ತು. ಯಾವಾಗಲೂ ಏನಾಗ್ತಾ ಇತ್ತು, ಈ ಟೈಲರಿಂಗ್ ಮಾಡೋರು ಇಲ್ಲ ಎಲ್ಲಾದರೂ ಒಂದು ಕಡೆ ಅಂಗಡಿಗಳಲ್ಲಿ ಮಾಡ್ತಾ ಇತ್ತು. ನಾನು ಹೋಗಿ ಅವ್ರು ಕೇಳೋದು, ನನಗೆ ಸ್ವಲ್ಪ ಹಿಂದಿ ಕಮ್ಯುನಿಕೇಷನ್ ಇದೆ, ಅದರಿಂದ ನಾನು ಏನಾದ್ರು ಮಾಡ್ತೀನಿ ಅಂದರೆ ಹಿಂದಿ ಮಾತಾಡೋರ ಹತ್ರ ಸ್ವಲ್ಪ ಬೇಗನೆ ಫ್ರೆಂಡ್ಲಿ ಆಗ್ಬಿಡ್ತೀನಿ. ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ಇದು ಎಂಬ್ರಾಯ್ಡ್ರಿ ವರ್ಕು ಈ ಥರ ನೀಡಲಲ್ಲಿ ಹಾಕ್ತೀವಿ ಅಂತ. ಅವ್ರನ್ನ ಕೇಳಿದೆ, ಕಲಿಸ್ತೀರಮ್ಮ? ಇಲ್ಲ, ನಮಗೆ ಟೈಮ್ ಇರಲ್ಲ, ಕಲಿಸೋಕ್ಕಾಗಲ್ಲ. ಮತ್ತು ಅದಾದ ಒಂದು 2-3 ತಿಂಗಳು ಆದಮೇಲೆ ಒಬ್ಬರು ಹೀಗೆ ಲೇಡೀಸು ಸ್ಟಾರ್ಟ್ ಮಾಡೋದು, ಅಂದರೆ ಮನೆ ಹತ್ರನೇ ಸ್ಟಾರ್ಟ್ ಮಾಡಿಕೊಂಡ್ರು. ಅವ್ರನ್ನ ನೋಡಿಬಿಟ್ಟು ಅವ್ರ ಹತ್ರ ಹೋಗಿ ಸ್ವಲ್ಪ ಕಲ್ತ್ಕೊಂಡ್ಬಂದು ಈ ಥರ ಕಲಿತು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಈ ಥರ ಕಲಿತು ನಾನು ಆರಿ ವರ್ಕ್ ಕಲ್ತೀನಿ. ಅದು ಆಯಿತು. ಅದು ನಾನು ಬೇರೆಯವ್ರಿಗೆ ಯಾರಿಗೂ ಹಾಕ್ಕೊಡ್ತಾ ಇರಲಿಲ್ಲ, ನಂದಕ್ಕಾಯಿತು, ನಮ್ಮ ಮಗಕ್ಕೂ ಹೀಗೆ ಸಿಂಪಲ್ ಆಗಿ ಹಾಕ್ಕೊಂಡಿರ್ತಾ ಇದ್ದೆ. ಆಮೇಲೆ ಮತ್ತೆ ಈ ಕಡೆ ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಅದನ್ನು ಸ್ವಲ್ಪ ಅಲ್ಲಿ ಕೈ ಬಿಟ್ಟೆ. ಈ ಥರ ಎಲ್ಲ ಆಯಿತು. ಕೊರೋನಾ ಬಂತು, ನಾನು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಯಾಕಂದರೆ ನಾನು ಟ್ರಾವೆಲ್ ಮಾಡ್ತಾ ಇದ್ದಿದ್ದು ನಮ್ಮದು ಆ್ಯಕ್ಚುಯಲ್ ಪ್ಲೇಸ್ ಬಂದುಬಿಟ್ಟು ಮಾಲೂರು, ಕೋಲಾರ ಡಿಸ್ಟಿಕ್ಕು. ನಾನು ವರ್ಕ್ ಪ್ಲೇಸ್ ಬರ್ತಾ ಇದ್ದಿದ್ದು ಬೆಂಗಳೂರು. ಆವಾಗ ಈ ಟ್ರಾವೆಲಲ್ಲಿ ನಮಗೆ ಟ್ರೈನ್ಸು ಅವೆಲ್ಲ ಸ್ವಲ್ಪ ಕಮ್ಮಿ ಮಾಡಿದಾಗ ನನಗೆ ಆಗಲ್ಲ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಆ ಟೈಮಲ್ಲಿ ನಾನು ಮತ್ತೆ ಈ ಯೂಟ್ಯೂಬು ಎಲ್ಲ ಆವಾಗೇ ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಆಯಿತು ನೋಡೋದು. ಎಲ್ಲರೂ ಆವಾಗೇ ಈ ಯೂಟ್ಯೂಬ್ನೆಲ್ಲ ಜಾಸ್ತಿ ಯಾಕಂದರೆ ಅವಾಗ ಟೈಮ್ ಪಾಸ್ ಮಾಡಬೇಕಂದ್ರೆ ಏನೂ ಇರ್ತಾ ಇರಲಿಲ್ಲ. ಇದು 1 GB ಬೇಗನೆ ಖಾಲಿಯಾಗಿ ಹೋಗ್ಬಿಡ್ತಾ ಇತ್ತು. ಈ ಥರ ಎಲ್ಲ ಆದಾಗ ಈ ಹಾಬೀಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಲ್ಲಿಂದ ಮತ್ತೆ ಇದನ್ನು ಕಂಟಿನ್ಯೂ ಮಾಡಿಕೊಂಡು ನನಗೆ ಯಾವುದೇ ಆಗಲಿ, ನನಗೆ ಏನಪ್ಪ ಅಂದರೆ ನಮ್ಮಪ್ಪ ತುಂಬ ಹೆಲ್ಪ್ ಮಾಡ್ತಾರೆ. ಯಾವುದೇ ಒಂದು ಕ್ರಾಫ್ಟ್ ವರ್ಕ್ ಆಗಲಿ, ಇಲ್ಲ ನಾನು ಏನಾದರೂ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮಪ್ಪ ಬರ್ತಾರೆ, ಕೊಡಮ್ಮ ನಾನು ಮಾಡ್ತೀನಿ ಅಂದ್ಬಿಟ್ಟು. ಎಷ್ಟೋ ಸತಿ ನನ್ನ ವರ್ಕ್ನೆಲ್ಲ ನಾನು ನಮ್ಮಪ್ಪ ಕೊಟ್ಟಿದ್ದೀನಿ, ಗಮ್ಮಂಟಿಸ್ಬಿಟ್ಟು ಸ್ಟಿಕ್ಕರ್ಸ್ ಎಲ್ಲ ನಾವು ತಂದೆ ಕೂತ್ಕೊಂಡು ನಾನು ಎಷ್ಟು 1 hour ಒಂದು ರಾತ್ರಿ ಕೆಲವೊಂದು ಆಗಿದೆಯಾ ಅಲ್ಲ ನೋಡಿ, ಮಗಳಿಗೆ ಹೆಲ್ಪ್ ಮಾಡೋ ಜೊತೆಗೆ ಅವರು ಕಲಿತಾ ಇದ್ದಾರೆ. ರೀಸೆಂಟ್ ಆಗಿ 3 years ಬ್ಯಾಕ್ ಮೇಡಮ್, ಅಂದರೆ ಒಂದು ಪ್ರಾಜೆಕ್ಟು, ನಮ್ಮ ಫ್ರೆಂಡ್ ಪ್ರಾಜೆಕ್ಟ್ ಅದು, ನನಗೆ ಹೆಲ್ಪ್ ಕೇಳಿದ್ರು. ಕೇಳಿದ್ರೆ ನೀವು ನೋಡಿರ್ಬೋದು, ಈ ಬಾಳೆ ಕಂಬಕ್ಕೆಲ್ಲ ಡಿಸೈನ್ ಮಾಡಿರ್ತಾರೆ, ಸ್ಟ್ಯಾಂಡ್ಸು ಅವೆಲ್ಲ. ಸರಿ, ಅವಳು ಹೆಂಗೋ ನಿನಗೆ ಸ್ಯಾಟರ್ಡೆ ಸಂಡೇ ಇರುತ್ತೆ, ಹೆಲ್ಪ್ ಮಾಡಿಕೊಡು. ಸರಿ ಅಂತ ನಾನು ಅವಳು ಕಟ್ ಮಾಡಿಬಿಟ್ಟು ಶೇಪ್ ಎಲ್ಲ ಇದು ಮಾಡಿ ಅದಕ್ಕೆ ಡಿಸೈನ್ಸ್ಗೆ ಕುಂದನ್ಸು ಅವೆಲ್ಲ ಸ್ಟಿಕ್ ಮಾಡೋದು. ನಾನು 1 ಗಂಟೆ ಕೂತ್ಕೊಂಡ್ರು, ನಮ್ಮ ತಂದೆನೂ 1 ಗಂಟೆವರೆಗೂ ಕೂತ್ತಾ ಇದ್ರು. ಯಾಕಂದರೆ ನನ್ನ ಮಗಳು ಜಾಸ್ತಿ ಇನ್ನು ಬೆಳಗ್ಗೆ ಹೋಗಿ ಅವಳು ಮತ್ತೆ ಕೆಲಸ ಮಾಡಬೇಕು ಅನ್ನೋದ್ರಿಂದ ಕೂತ್ಕೊಂಡು ನೈಟೆಲ್ಲ ಅವರು ಮಾಡ್ತಾಯಿದ್ರು ನನ್ನ ಜೊತೆ. ಈ ಥರ ಎಲ್ಲ ನಮ್ಮ ತಂದೆ ನನಗೆ ಹೆಲ್ಪ್ ಮಾಡಿರೋದ್ರಿಂದ ಅದು ನನಗೆ ಹೇಗಿದೆ ಅಂದರೆ, ಎಲ್ಲ ತಂದೆ ತಾಯಿಗಳು ಅವರ ಹೆಣ್ಮಕ್ಳಿಗೆ ಅದೇ ಥರ ಮಾಡಲಿ ಅಂತ ಆಸೆ ನನಗೆ. ಖಂಡಿತವಾಗ್ಲು ಸಪೋರ್ಟ್ ಮಾಡಲೇಬೇಕು. ತಂದೆ ತಾಯಿಗಳು ಎಷ್ಟು ಸಪೋರ್ಟ್ ಮಾಡ್ತಿರೋ ಗಂಡಂದ್ರು ಕೂಡ ಅಷ್ಟೇ ಸಪೋರ್ಟ್ ಮಾಡಬೇಕು. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಹೆಣ್ಮಕ್ಳು ಯಾರೂ ಬೆಳೆಯೋಕ್ಕಾಗಲ್ಲ. ನಿನ್ಗೇನೆಲ್ಲ ಏನಾಗುತ್ತೆ, ಮನೇಲಿ ಕೂತ್ಕೋ, ತಂದೆ ತಾಯಿಗಳು ಸಪೋರ್ಟ್ ಮಾಡ್ತಾರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಮದುವೆ ಆಗಿದ್ದ ಗಂಡ ಕೂಡ ನಿಮ್ಮ ಲೈಫ್ನೇ ತಾನೇ ಅವ್ರು ರೂಪಿಸೋದು, ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವ್ರಿಗೆ ತಾನೇ ಅವ್ರು ನೋಡ್ಕೊಳ್ಳೋದು. ದುಡ್ದೇನೆ ಅವರೇ ನಾವು ತಾಯಿ ಮನೆಗೆ ಯಾರು ಕೊಡಲ್ಲ, ಎಲ್ಲೋ ಒಂದು ಸ್ವಲ್ಪ ಕೊಡ್ಬೋದು, ಇಲ್ಲ ಅಂತ ಹಂಗಂತ ಪೂರ್ತಿ ತಂಡಕ್ಕೆ ಕೊಡಲ್ಲ ಅಲ್ಲ. ಅವ್ರ ಸಪೋರ್ಟು ಗಂಡ ಖಂಡಿತವಾಗ್ಲೂ ಕೊಡಬೇಕು. ಏನಕ್ಕೆ ಅಂತಂದರೆ ಅವ್ರು ನಿಮ್ಮ ಸಂಸಾರನೇ ಅವ್ರು ಬೆಳೆಸ್ತಾ ಇರೋದು. ಈಗ ನಾವು ಹೆಣ್ಮಕ್ಳುಗಳು ಎಲ್ಲ ತೊಗೊಂಡು ನಮ್ಮ ಪರ್ಸ್ನಲ್ ಯಾರು ಮಾಡ್ಕೊಳ್ಳಲ್ಲ, ನಮ್ಮದೇ ಮನೆಗೆ ನಮ್ಮದೇ ಮಕ್ಕಳಿಗೆ ನಿಮಗೆ ಎಲ್ಲರೂ ಸೇರಿಸಿ ನಾವು ಖರ್ಚು ಮಾಡೋದಲ್ವಾ. ಖಂಡಿತವಾಗ್ಲೂ ಎಲ್ಲ ಗಂಡಂದಿರನ್ನು ಸಪೋರ್ಟ್ ಮಾಡಲೇಬೇಕು, ಮಾಡ್ತೀರಾ ಕೂಡ ಅಲ್ವಾ? ಎಸ್ ಮಾಮನಿ ಅಲ್ಲೇನೆ. ಇದು ಈ ಥರ ನಂದು ಸ್ಕಿಲ್ ಜರ್ನಿ ಸ್ಟಾರ್ಟ್ ಆಯಿತು. ಕೈ ಕೆಲಸ, ಎಂಬ್ರಾಯ್ಡ್ರಿ ಇವೆಲ್ಲ ಸ್ಟಾರ್ಟ್ ಆಯಿತು. ಹಾಗೆ ಬೇರೆದು ನಾನು ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ದು ಒಂದು ಸರ್ಕಲ್ ಇದೆ, ಆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದನ್ನ ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಅವರು ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಕ್ರಿಯೇಟಿವಿಟಿ ಇರುತ್ತೆ ಮೇಡಮ್, ಎಲ್ಲರದ್ದು ಒಂದೇ ಅಂತ ಇರೋಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಇದ್ದಾಗ ಅಲ್ಲಿ ನಮಗೆ ಇದು ಏನಂದರೆ ಔಟ್ಪುಟ್ಟು ಜಾಸ್ತಿ ಬಂದಿರುತ್ತೆ. ಈ ಥರ ನನ್ನ ಫ್ರೆಂಡ್ ಸರ್ಕಲ್ಲು, ನಮ್ಮ ಮನೆಯವರು ಎಲ್ಲ ಹೆಲ್ಪ್ ಮಾಡಿರೋದ್ರಿಂದ ಈ ಸ್ಕಿಲ್ಸ್ ಹೀಗೆ ಡೆವಲಪ್ ಆಗ್ತಾ ಬಂತು.
ಸರಿ ನಾನು ಅಲ್ಲಿ ವೈಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮತ್ತೆ ದೂರ ಕೆಲಸ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು, ಯಾಕಂದರೆ ಈ ಕಡೆ ಬಂದಾದ್ಮೇಲೆ ನಾನು ಬೆಂಗಳೂರು ಸೈಡ್ ಬಂದಾದ್ಮೇಲೆ ಮತ್ತೆ ಆ ಕಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಮನೆಯಲ್ಲಿ ಅದು ಇದು ಮಾಡ್ಕೊಂಡಿದ್ದೆ. ನಮ್ಮ ಯಜಮಾನ್ರು ನಾನು ಈ ಕಡೆ ಬಂದಾದ್ಮೇಲೆ, ಯಾಕಂದರೆ ಬೇರೆ ಕಡೆ ಇದ್ವಿ, ಅದು ಒಂದಾದ್ಮೇಲೆ ಈ ಕಡೆ ಚಿಕ್ಕದರ್ಕಲ್ ದೂರ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ರು ಅಂದರೆ, ಮನೇಲಿ ಏನಾದರೂ ಅವ್ರಿಗೂ ಗೊತ್ತು ನಾನು ಏನು ಮಾಡ್ತೀನಿ ಏನು ಮಾಡಲ್ಲ ಅನ್ನೋದೆಲ್ಲ ಗೊತ್ತಿರೋದ್ರಿಂದ ಅವರು ಇಲ್ಲೇ ಎಲ್ಲ ಕಲ್ತಿದ್ದೀನಿ, ಆದರೆ ಒಂದು ಮಾತ್ರ ಕಲ್ತಿಲ್ಲ, ಅದು ದೇವ್ರ ಇಚ್ಛೆ ಏನಿದೆ ಅಂತ. ಇಲ್ಲಿಗೆ ಸೇರಿಸ್ಬೇಕಲ್ವಾ, ಒಟ್ಟೆ ಇಲ್ಲಿ ಸೇರಿಸ್ಬೇಕು. ಹೌದು, ಇಲ್ಲಿಗೆ ಸೇರಿಸ್ಬೇಕಂದ್ಬಿಟ್ಟು ಎಲ್ಲ ಕಲ್ತೀನಿ. ಇವಾಗ ಯಾರಾದ್ರೂ ಏನಾದ್ರೂ ಮಾಡ್ತಾ ಇದ್ರೆ ಸ್ವಲ್ಪ ಒಂದು 5 ನಿಮಿಷ ಅಲ್ಲಿ ನೋಡ್ಕೊಂಡ್ರೆ ಸಾಕು, ನಾನು ಅದನ್ನ ಕಲ್ತು ಬಿಡ್ತೀನಿ. ಆದ್ರೆ ನನ್ನ ಲೈಫಲ್ಲಿ ನಾನು ಕಲಿತ ಅಂದ್ರೆ ಟೈಲರಿಂಗ್. ಟೈಲರಿಂಗ್ಗೆ ನನಗೆ ಗುರುಗಳು ಸಿಗ್ಲಿಲ್ಲ. ಅದು ಆಕ್ಚುಲಿ ಮೇಡಮ್ ಅವ್ರ ಹತ್ರ ಕಲಿಬೇಕು ಅಂತ ನನ್ನ ಹಣೆ ಬರದಲ್ಲಿ ಬರ್ದಿರುತ್ತೆ. ಅದಕ್ಕೆ ಹೇಳ್ತೀವಿ ಕೆಲವೊಂದ್ಸತಿ ನಾವು ಹಣೆ ಬರದಲ್ಲಿ ಬರ್ದಿರೋದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತೀವಿ. ಇದಕ್ಕೋಸ್ಕರ ನನಗೆ ಟೈಲರಿಂಗ್ ತಲೆಗೆ ಹತ್ತಲಿಲ್ಲ. ಇಲ್ಲಿ ನಾನು ಬಂದು ಸರ್ಚ್ ಮಾಡ್ತಾ ಇರೋಕೆ ಹೀಗೆ ಜಿಂದಾಲ್ಗೆ ಹೋದೆ, ಅಲ್ಲಿ 6 ತಿಂಗಳು ಅಂದ್ರೆ 6 ತಿಂಗಳು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಹೀಗೆ ಸರ್ಚ್ ಮಾಡ್ತಾ ಇದ್ರೆ ನಿಯರ್ ಟೈಲರಿಂಗ್ ಇದು ಅಂದ್ಬಿಟ್ಟು ಮೇಡಮ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಭುವನ್ ಟೈಲರಿಂಗ್ ಅಂದ್ಬಿಟ್ಟು, ಸರಿ ಒಂದ್ಸತಿ ನಾವು ಬರೋಣ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಯಜಮಾನ್ರ ತಂಗಿ, ಅವರು ಪ್ರಿನ್ಸಿಪಲ್ ಆಗಿದ್ದಾರೆ ಗುಬ್ಬಿಯಲ್ಲಿ, ಅವರು ಬಂದು ಮೇಡಮ್ ಹತ್ರ ಮಧ್ಯಾಹ್ನದ ಹೊತ್ತು ಬಂದ್ವಿ. ಮೇಡಮ್ ಒಬ್ಬರೇ ಇದ್ರು, ಮಾತಾಡಿದೆ. ಅವತ್ತು ಮಾತಾಡ್ಬೇಕಾದ್ರೆ ನಾನು ಜಾಸ್ತಿ ಏನೋ ಕ್ವಶನ್ಸು ಕೇಳಿಲ್ಲ, ಏನೂ ಇಲ್ಲ, ಯಾಕಂದ್ರೆ ನನಗೆ ಟೈಲರಿಂಗ್ ಇದು ಅಷ್ಟೇ ಅಲ್ದಿರ ನನ್ನ ಗಂಡನ ಮನೆ ಕಡೆಯವರು ಅಷ್ಟೇ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಅಕ್ಕ ತಂಗಿಯರಾಗಿರ್ಲಿ, ನಮ್ಮ ಯಜಮಾನ್ರಾಗಿರ್ಲಿ, ಮನೇಲಿ ನೀವು ಕೆಲಸ ಬಿಟ್ಟಾದ್ಮೇಲೆ ಏನು ಮಾಡ್ತೀಯಾ, ಸುಮ್ಮನೆ ಯಾಕೆ, ಎಲ್ಲರೂ ಮಾಡೋದೇನು ಟಿವಿ ನೋಡ್ತೀವಿ, ಮನೆಯಲ್ಲಿ 11-12 ಗಂಟೆವರೆಗೂ ಕೆಲಸಗಳು ಮಾಡ್ತೀವಿ, ಆಮೇಲೆ ಮೊಬೈಲ್ ಹಿಡ್ಕೊತೀವಿ, ಇಲ್ಲ ಮಲ್ಕೋತೀವಿ, ಇಷ್ಟೇ ಕೆಲಸಗಳು ಮಾಡ್ತಾ ಇದ್ದೀವಿ. ಸರಿ ಟೈಲರಿಂಗ್ ಕಲ್ಕೊಂಬಿಡು, ಇಷ್ಟೆಲ್ಲ ಕಲ್ತಿದ್ಯಾ, ಟೈಲರಿಂಗ್ ಕಲಿಯೇ ಅಂತಂದು ಸರಿ ಅಂತ ಅವಾಗ ಈ ಕಡೆ ಬಂದಿದ್ದು ನಂದು ಇದು. ಸರಿ ಬಂದ್ವಿ, ಮಾತಾಡಿದ್ರು, ನಮ್ಮ ಅಕ್ಕ ಅವರೇ ಎಲ್ಲ ಮಾತಾಡಿದ್ರು. ಸರಿ ಮೇಡಮ್ ಬರ್ತೀವಿ ಅಂದ್ಬಿಟ್ಟು ಹೋದ್ವಿ. ಮಾರ್ಚಲ್ಲಿ ಕೇಳಿದ್ದು, ಬರಕ್ಕೆ 3 ತಿಂಗಳು. ಅದನ್ನ ಎಲ್ರಿಗೂ ಬೈತಾ ಇದ್ದೀನಿ, ಕೇಳೋದೇ ಒಂದಿನ ಬರೋದೇ ಒಂದಿನ. ಡಿಸೈಡ್ ಮಾಡಿದ ತಕ್ಷಣ ಟಕ್ ಅಂತ ಬಂದ್ರೇನೆ ಸಾಧನೆ. 1 ತಿಂಗಳಲ್ಲಿ ಮುಗಿಸ್ಕೊಂಡು ಹೋಗ್ಬೋದು. ಹೋಗೋಣ ಇರು, ಹಬ್ಬ ಮುಗಿಸ್ಕೊಂಡು, ಅದು ಹೇಳಿದ್ನಲ್ಲ ಫಸ್ಟ್ ನಾನು ಬಂದಾಗ ಕ್ಲಾಸಿಗೆ ಕೇಳಿದ್ರೆ ನಾನು ಬಂದಿದ್ದೆ. ಓಕೆ, ಆದ್ರೆ ಹೌದು, ಮಾರ್ಚಲ್ಲಿ ಕೇಳಿ ಜೂನಲ್ಲಿ ಮತ್ತೆ ಫೋನ್ ಮಾಡಿದೆ ಮೇಡಮ್ಗೆ, ಇನ್ನು ಕ್ಲಾಸಸ್ ಅಕಸ್ಮಾತ್ ಕಂಟಿನ್ಯೂ ಇದೆಯಾ ಇಲ್ವಾ ಅಂತ. ಸರಿ ಮೇಡಮ್ ಹೇಳಿದ್ರು ಬನ್ನಿಯಪ್ಪ ನಾಳೆಯಿಂದ ಅಂತಂದ್ರೆ ಸರಿ ಬಂದೆ. ಮೇಡಮ್ಗೆ ಹೇಳಿದೆ ಟೈಲರಿಂಗ್ ಬಗ್ಗೆ ನನಗೇನು ಗೊತ್ತಿಲ್ಲ, ಮನೇಲಿ ಮಿಷಿನ್ ಮಾತ್ರ ಇದೆ ಅಂತ ಹೇಳಿದೆ. ಸರಿ ಆಯಿತು ಬನ್ನಿ ಅಂತ ಇದು ಮಾಡಿದ್ರು. ಸ್ಟಾರ್ಟಿಂಗು ನನಗೆ ಆ ಸೀಸರ್ ಕಟ್ ಮಾಡೋಕ್ಕೆ ಭಯ ಆಗ್ತಾ ಇತ್ತು, ಯಾಕಂದರೆ ಬೇರೆ ವರ್ಕಲ್ಲಿ ನಾನು ಕ್ರಾಫ್ಟ್ ವರ್ಕಲ್ಲಿ ಮಾಡಿಬಿಡ್ತೀನಿ. ಈ ಪೇಪರ್ ಮತ್ತು ಬ್ಲೌಸಲ್ಲಿ ಕಟ್ ಮಾಡೋಕ್ಕೆ ಅಂದರೆ ಅದು ಎಲ್ಲಿ ಹೋಗ್ಬಿಟ್ರೆ ಅಲ್ಲಿ ನಾನು ಅಡ್ಜಸ್ಟ್ ಮಾಡಿಬಿಡ್ಬೋದು, ಇಲ್ಲಿ ಮಾಡೋಕ್ಕಾಗಲ್ವಲ್ಲ ನನಗೆ ಅನ್ನೋ ಭಯ ಇತ್ತು. ಆದರೂ ಮೇಡಮ್ ಬೇರೆಯವ್ರು ನನಗೆ ಜೊತೆ ಬಂದವರೆಲ್ಲ ಮುಂದೆ ಹೋದರು, ನಾನು ಹಿಂದೆನೇ ಉಳ್ಕೊಂಡೆ. ಆದರೂ ಮೇಡಮು ತಮ್ಮ ತಾಳ್ಮೆಯಿಂದ ನನಗೆ ತುಂಬ, ಯಾಕಂದರೆ ನನಗೆ ಒಂದು ಕಟ್ ಮಾಡುವಲ್ಲಿ ಅಂತಾರೆ, ಇಲ್ಲಿ ಕೇಳಿಸ್ಕೊಂಡು ಹೋಗಿರ್ತೀನಿ, ಇಲ್ಲಿ ಮಾರ್ಕ್ ಮಾಡು ಕಟ್ ಮಾಡೋದು, ಅಲ್ಲಿ ಹೋಗೋಷ್ಟೊತ್ತಿಗೆ ಮರ್ತೋಗಿದ್ದೀವಿ. ಮೇನ್ ನನಗೆ ಪ್ರಾಬ್ಲಮ್ ಇದ್ದಿದ್ದು ಫೋಲ್ಡಿಂಗ್. ಇವಾಗ ಹೇಳ್ತಾರೆ 4 ಫೋಲ್ಡ್ ಮಾಡಿ ಮೇಡಮ್ ಹತ್ರ ಇಲ್ಲಿ ಕೇಳ್ಕೊಂಡು ಹೋಗಿ ಅಲ್ಲಿ ಮತ್ತೆ ಅದನ್ನ ಉಲ್ಟಾ ಮಾಡ್ಕೊಂಡು ಮೇಡಮ್ ಯಾವ ಕಡೆ ಫೋಲ್ಡ್ ಮಾಡಲಿ ಅಂತ ಬರ್ತಿದ್ದೆ. ಹೌದು ನೋಡಿ, ಎಷ್ಟೇ ನಾಲೆಡ್ಜ್ ಇದ್ರು ಅಲ್ಲಿ ಟೈಲರಿಂಗು ಸಡನ್ ಆಗಿ ಯಾರಿಗೂ ಗೊತ್ತಲ್ಲ. ಅದನ್ನ ಇಲ್ಲಿ ಕೇಳಿಸ್ಕೊಂಡ್ರು ಹೇಳ್ತಾರೆ, ನಂಗೆ ನೋಟಿ ಮುಖ ನೋಡ್ತಿದ್ರೆ ಮ್ಯಾಮ್ ಅರ್ಥ ಆಯ್ತಲ್ಲ, ನೋಡೋಣ ಅದೇನು ತಗೋಬಾರ್ದು, ಅಲ್ಲೋ ವಾಪಸ್ ಬರೋಕ್ಕೆ ಗೊತ್ತಾಗ್ಲಿಲ್ಲ ಫೋಲ್ಡಿಂಗು. ಈಗ ನೋಡಿ ಅವ್ರ ಡ್ರೆಸ್ ಹೊಲಿಯೋ ತರ, ಬ್ಲೌಸ್ ಹೊಲಿಯೋ ತರ ರೆಡಿ ಆಗಿದ್ದಾರೆ. ಅದಾದ್ಮೇಲೆ ನಾನು ಒಂಚೂರು ಕಂಟಿನ್ಯೂ ಮಾಡ್ಬಿಡ್ತಿದ್ದೆ ಅವನು ಮಾತಾಡುತ್ತೆ. ಬ್ಲೌಸು ಡ್ರೆಸ್ಸು ನಮಗೆ ನಾವು ಹೊಲ್ಕೊಂತೀವಿ, ಅಲ್ಲಿವರೆಗೂ ರೆಡಿ ಆದವು. ಅದಾದ್ಮೇಲೆ ನಮ್ದು ಸಂಸ್ಥೆದು ರಿಜಿಸ್ಟರ್ ಆಯಿತು, ನಮ್ಮ ಸಂಸ್ಥೆದು ಶಾಂಕ್ಷನ್ ಆಯಿತು, ನಾವೇನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ನಮಗೆ ಶಾಂಕ್ಷನ್ ಆಯಿತು. ಅವತ್ತು ಖುಷಿಯಾಗಿ ಹಿಂಗೆ ಎಲ್ಲರನ್ನೂ ಸೇರಿಸಿ ಶಾಂಕ್ಷನ್ ಲೆಟರ್ನ ಓದಿದೆ, ನಂಗೆ ಎಲ್ಲ ಖುಷಿ ಆಯಿತು ಅಂತ. ಇದೇ ಜಾಗದಲ್ಲಿ ಕೂತಿದ್ರು, ನಂಗೆ ಇನ್ನೂ ನೆನಪಿದೆ. ಮ್ಯಾಮ್ ನಾವು ನೀವೇನು ನಾನು ಇಲ್ಲಿ ಕೆಲಸ ಮಾಡ್ತೀನಿ ಮ್ಯಾಮ್. ಒಂದೇ ಸಲ ಇವರೆಲ್ಲ ಏನು ಮಾಡ್ತಾರೆ, ಫುಲ್ ಅವ್ರು ಇವ್ರು ಬ್ಯಾಚರು ಇನ್ನೂ ಒಂದು 25 ಜನ ಇಲ್ಲಿ ಇದ್ರು, ಇವ್ರನ್ನೇ ನೋಡ್ತಾ ಇದ್ದಾರೆ. ನನ್ನ ಫೋಕಸ್ ಇವ್ರಿಗೆ ಇಷ್ಟೇ, ಅವರೆಲ್ಲ ಇವರೇ ನೋಡ್ತಾರೆ. ಮ್ಯಾಮ್ ನಾನಂತೂ ರೆಡಿ ಮೇಡಮ್, ನೀವೇನು ಕೊಟ್ಟರು ಮಾಡ್ತೀನಿ ಟೈಲರಿಂಗ್ ಒಂದ್ಬಿಟ್ಟು. ಅಂದರೆ ಬೇಸಿಕ್ ಕಲ್ತಿದ್ದಾರೆ. ಇವ್ರಿಗೆ ಬ್ಲೌಸ್ ಹೊಲ್ಕೊಂತಾರೆ, ಇವ್ರಿಗೆ ಡ್ರೆಸ್ ಹೊಲ್ಕೊಂತಾರೆ. ಆದರೆ ಇದು ಟೈಲರಿಂಗ್ ಅಂತೂ ನಾನು ಯಾರಿಗೂ ಬಿಟ್ಕೊಡಲ್ಲ. ಮೇಯ್ನು ಇವ್ರು ಸಣ್ಣ ಪುಟ್ಟ ಹೇಳ್ಕೊಡ್ತಿರ್ತಾರೆ.
ಹಂಗಾಗಿ ಫಸ್ಟೇ ಕೈ ಎತ್ತಿದ್ರು. ನಾನು ಅಂದೆ ಏನು ಗೊತ್ತು ನಿಮಗೆ ಅಂದೆ, ಏನು ಕೊಟ್ಟರು ಮಾಡ್ತೀನಿ ಮ್ಯಾಮ್. ಅದು ಎಲ್ರಿಗೂ ಬರಲ್ಲ ಧೈರ್ಯ, ಖಂಡಿತವಾಗ್ಲೂ. ಕೆಲವ್ರು ಏನು ಮಾಡ್ತಾರೆ, ನಮ್ಮ ಸಂಧಿನಿಗೆ ಎಷ್ಟು ವಿದ್ಯೆಗಳು ಗೊತ್ತಿದೆ, ಹೇಳಕ್ಕೆ ಎದುರ್ತಾರೆ. ಈಗ ಒಂಚೂರು ಪರವಾಗಿಲ್ಲ, ಫಸ್ಟ್ ಬೈತಾ ಇದೆ, ನಿಮ್ಗೆ ಏನು ಗೊತ್ತು, ಒಂದೊಂದಾಗಿ ತೆಗಿಸ್ತಾ ಇದ್ದೀನಿ, ಎಲ್ಲ ಗೊತ್ತು, ಹೇಳ್ಕೋಬೇಕು. ಅಯ್ಯೋ ಇವ್ರಿಗೆ ಹೇಳ್ಕೊಂಡ್ರೆ ಏನು ಅಂದ್ಕೊಂತಾರೋ, ಅವ್ರಿಗೆ ಭಯ ಬಿಡ್ರಿ, ಭಯ ಬಿಡಿ. ನನಗೆ ಗೊತ್ತು, ಇದೇ ಜಾಗದಲ್ಲಿ ನಿಂತ್ಕೊಂಡು ಮ್ಯಾಮ್ ನೀವೇನು ಕೊಟ್ಟರು ಮಾಡ್ತೀರಿ. ನನಗೆ ಈ ಅಮ್ಮ ದೇವ್ರನ್ನ ಅವತ್ತು ಅಂದ್ಕೊಂಡಿದ್ದು ಸತ್ಯ. ನಾನು ಒಂದು ಬಟ್ಟೆನ ನಾವಕ್ಕೆ ಮಾರ್ಕ್ ಹಾಕೊಂಡು ನೀನೇನು ಮಾಡ್ತೀಯ, ಡೈರೆಕ್ಟಾಗಿ ಕೇಳಿದೆ ಏನು ಮಾಡ್ತೀಯ ನೀನು, ಮೇಡಮ್ ಆರಿ ವರ್ಕ್ ಗೊತ್ತು, ಕುಚ್ಚು ಗೊತ್ತು, ಎಲ್ಲ ಗೊತ್ತು ಅಂದೆ. ಬಟ್ ಇನ್ನೂ ಅವ್ರು ಬಂದಿಲ್ಲ. ಇಮಿಡಿಯೇಟ್ ನಾನು ಕುಚ್ಚು ಕ್ಲಾಸ್ ಮಾಡು ಅನ್ಬೋದಿತ್ತು. ಇಲ್ಲ, ನಂಗೆ ಅವರೇ ಬೇಕು ಕುಚ್ಚು ಕ್ಲಾಸ್, ಅದು ಆರಿ ವರ್ಕ್ ಗೊತ್ತಾ, ಸರಿ ನೀನು ಬಂದು ತೋರಿಸಿಂದೆ. ಎಷ್ಟು ನೀಟಾಗಿ ಡೆಮೋ ಕೊಟ್ಟರು ಅಂದರೆ, ಟಕ್ ಆರಿ ವರ್ಕಿಗೆ ನಾನು ತುಂಬ ಜನ ಸರ್ಚ್ ಮಾಡಿದ್ದೆ, ಬೇರೆ ಟೀಚರ್ಸ್ಗಳು, ಅವರೆಲ್ಲ ಆಟಿಟ್ಯೂಡ್ ಇರೋರು. ನನಗೆ ಅಂಥದ್ದು ಬೇಡ, ನಾನು ಅನ್ನೋದು ಯಾರಿಗೂ ಬರಬಾರ್ದು. ನನಗೆ ನಾನು ಅನ್ನೋದಿಲ್ಲ ಅಂದಮೇಲೆ ಬೇರೆದನ್ನ ಇಟ್ಕೊಂಡ್ರೆ ಸರಿ ಇರಲ್ಲ ಅಂದ್ಬಿಟ್ಟು ನನ್ನ ಹತ್ರ ನಾನು ಅಂತ ಬಂದವ್ರು ಯಾರೂ ನಿಲ್ಲಲ್ಲ, ಇಲ್ಲಿ ಎಲ್ಲ ಹೊರಟೋಗ್ತಾರೆ. ನಿಮ್ಮನ್ನೆಲ್ಲ ಪ್ರೀತಿಸ್ಬೇಕು, ಅವಾಗಲೇ ಒಂದು ಕಲಿಯೋಕ್ಕೆ ಸಾಧ್ಯ. ನಿಮ್ಗೆ ಭಯ ಇಲ್ಲದೆ ನನ್ನ ಹತ್ರ ಬಂದು ಕೇಳ್ತೀರಾ ಅಂದರೆ ಯಾವುದೇ ಒಂದನ್ನ ಆ ಪ್ರೀತಿ ಎಲ್ರೂ ಬರಬೇಕು. ಇಲ್ಲ ಹೋಗ್ರಮ್ಮ ನೋಡ್ಕೋಗ್ರಿ ಮಾಡೋಗ್ರಿ ಅಂದರೆ ನೀವು ಎಷ್ಟು ನಾನು ತಮಾಷೆ ಮಾಡಿದ್ರು ನಗ್ತೀರಾ, ಬೈದ್ರು ನಗಾಡ್ಕೊಂಡು ಹೋಗ್ತಿರ್ತೀರಾ. ಅಂದರೆ ನಾನು ನಿಮಗೆ ಗೊತ್ತಿದೆ, ನಾನು ಸಿನ್ಸಿಯರ್ ಮನಸ್ಸಿಂದ ಬೈಯಲ್ಲ, ಇವಾಗ ಏನೋ ಸುಮ್ಮನೆ ಸೆಟ್ಟಿಗೆ ಅಂದಿರ್ಬೋದು ಅಂತೇಳಿ ಮತ್ತೆ ಬಂದು ನಿಮಗೆ ಫುಲ್ ಔಟ್ಪುಟ್ ನೀಟಾಗಿ ಮಾಡೋವರೆಗೂ ನಾನು ನಿಮಗೆ ಬಿಡಲ್ಲ, ಬರಲೇಬೇಕು ಅಂತ. ಹಾಗೆ ಅಲ್ಲಿಂದ ಇವ್ರ ಜರ್ನಿ ಮತ್ತೆ ಆರಿ ವರ್ಕ ಬಂದು ತೋರಿಸ್ದಾಗ ಶುರುವಾಯಿತು. ಈಗ ಕಂಟಿನ್ಯೂ ಮಾಡಿ. ಬಟ್ ಆ ಟೈಮ್ ತಪ್ಪು ಅಂದ್ರೆ ಬಯಲಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರಿ, ಹಾಗೆ ನಂದು ಟೈಲರಿಂಗ್ ಮುಗೀತು. ಟೈಲರಿಂಗ್ ಇಂದ ಇವಾಗ ಆರಿ ವರ್ಕ್ ಟೀಚರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಆಗಲೇ ಆಯಿತು, ಒಂದು 6 ತಿಂಗಳು ಆಗ್ತಾ ಬಂತು. ಇದಕ್ಕೆಲ್ಲ ಕಾರಣ ನಮ್ಮ ಮೇಡಮ್ ಅವರ ಹೃದಯ. ಅವರು ಹೇಗೆ ಅಂದರೆ, ನಿಮ್ಮಲ್ಲಿ ಏನಾದರೂ ಒಂದು ಸ್ಕಿಲ್ ಇದೆಯಾ ಅದನ್ನು ಆಚೆ ತೆಗಿತಾರೆ, ಅದಕ್ಕೆ ಸ್ಪಂದಿಸ್ತಾರೆ, ಯಾವುದಿದೆ ಏನು. ಯಾಕಂದರೆ ಮೇಡಮ್ ಉದ್ದೇಶ ಪ್ರತಿಯೊಂದು ಹೆಣ್ಣು ಮಗುನು ಬೆಳಿಬೇಕು, ಹೆಣ್ಮಕ್ಳು ಬೆಳಿಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂದ್ಬಿಟ್ಟು. ಈ ದೊಡ್ಡ ಗುಣನೇ ಮೇಡಮ್ನವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು. ಅವ್ರಿಗೆಲ್ಲ ನಾವು ಇದರಲ್ಲಿ ಹೇಳ್ತೀನಿ, ಚಿರಋಣಿಯಾಗಿ. ಮತ್ತೆ ಇನ್ನು ಒಂದೇ ಒಂದು, ಇವಾಗ ಕೆಲವು ಕಡೆ ಎಲ್ಲ ನಾವು ಏನು ತೊಗೊತೀವಿ, ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ. ಯಾರನ್ನ ಅಪ್ಪ ಅಮ್ಮನ ತೊಗೊತೀವಿ, ಒಡ ಹುಟ್ಟದವ್ರನ್ನ ತೊಗೊತೀವಿ, ಎಲ್ಲ ನಾವು ಪ್ರತಿಯೊಬ್ಬರನ್ನ ತೊಗೊತೀವಿ. ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಇಲ್ಲಿ ಮೇಡಮ್ ನಾವು ಎಷ್ಟು ಲಕ್ಷಗಳು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಲ್ವಾ. ಮೇಡಮ್ಗೆ ಎಷ್ಟು ಲಕ್ಷ ಥ್ಯಾಂಕ್ಸ್ ಹೇಳಿದ್ರು ನಾವು ಸಾಲದು, ಅಷ್ಟು ದೊಡ್ಡ ಹೃದಯದಲ್ಲಿ ಮೇಡಮ್ ನಿಂತಿದ್ದಾರೆ. ಅವರ ತೋರಿಸಿರೋ ಇದರಲ್ಲೇ ದಾರಿಯಲ್ಲಿ ನಾವೆಲ್ಲ ನಡೀತೀವಿ ಅಂತ ನಾವು ಅನ್ಕೊಂಡಿದ್ದೀವಿ. ಖಂಡಿತ ಮೇಡಮ್, ನಿಮಗೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ನಾವು ಕೊಡ್ತೀವಿ. ನಾವು ಒಬ್ಬರೇ ಅಲ್ಲ, ಇಲ್ಲಿರೋರು ಅಷ್ಟೇ ಅಲ್ಲ, ಇವರೆಲ್ಲರೂ ಫಸ್ಟು ನಮ್ಮ ಮೇಡಮ್ನ ನಂಬಿ ಅವ್ರು ಕಲಿಸ್ತಾರೆ. ಮೊದ್ಲೇ ನೀವೇ ಡಿಸಿಷನ್ ತಗೋಬೇಡಿ, ಇದು ಕಲಿಸ್ತಾರ ಅದನ್ನ ಯಾವತ್ತೂ ಡಿಸಿಷನ್ ತಗೋಬೇಡಿ. 1 ವೀಕ್ ತಗೊಳ್ಳಿ ನಂಬಕ್ಕೆ. ಒಂದು ವೀಕ್ ಅಲ್ಲ, 1 ವರ್ಷ ಇಡೀ ಲೈಫ್ ಲಾಂಗ್ ಜೊತೆಲಿ ಇರ್ತೀರಾ. ಚೆನ್ನಾಗೆ ನೀವು ಕಲ್ತ್ಕೊತೀರಾ, ನೀವು ಬೆಳಿತೀರಾ. ಯಾಕೆ ಇವ್ರು ಹೇಳ್ತಾ ಇದಾರೆ ಅಂದ್ರೆ, ಯಾಕೆ ಹೇಳ್ತಾ ಇದಾರೆ ಈ ಮಾತು ಅಂದ್ರೆ, ನನ್ನ ಫೋನ್ ಎಲ್ಲ ಇವರೇ ಅಟೆಂಡ್ ಮಾಡೋದು. ಆದ್ರೆ ಫೋನ್ ಮಾಡಿ ಕೇಳ್ತಾರಲ್ಲ, ಹೆಂಗ್ 1 ತಿಂಗಳು ಕಲಿಯಕ್ಕಾಗತ್ತೆ, ಕಲಿಬಹುದು. ಅದಕ್ಕೆ ಇವರು ಆ ಮಾತು ಹೇಳಿದ್ದು. ಬೇರೆ ಕಡೆ ಎಲ್ಲ ಕಲ್ತ್ಬಿಟ್ಟು ಬಂದು ಇದೂನು ಡಮ್ಮಿ, ನಮ್ಗೆ ಅರ್ಥನೇ ಆಗ್ತಿಲ್ಲ, ಒಂದಿನ ನಿಂಗೆ ಕಳಿಸ್ಲಿಲ್ಲ ಅಂದ್ರೆ ತುಂಬಾನೇ ಡೌಟ್ ಪಡ್ತೀರಾ. ಅದಕ್ಕೆ ಫಸ್ಟ್ ನಂಬಿಕೆ ಇರಲಿ ಎಲ್ರಿಗೂ ಅಂತ ಹೇಳ್ತಿದ್ವಿ. ಓಕೆ, ಇವಾಗ ನಮ್ದು ಇಷ್ಟೇ ಅಲ್ಲ, ನಾವಿಷ್ಟು ಜನ ಒಂದು ಗೋಲ್ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಮುಂದಿನ ತಿಂಗಳು ನಾವು ಮಾಡಿ ತೋರಿಸ್ತೀವಿ.